ಆ ಕಡೆ ಜಾರಿ ಏನಾದ್ರು ಬಿದ್ವಿ ಅಂದ್ರೆ ಹಂಗೆ ಕೆಳಗಡೆ ಹೋಗಿರ್ತೀವಿ. ಎಲ್ಲ ಜೋರಾಗಿ ಒಂದ್ಸರಿ ಚಪ್ಪಾಳೆ ಹಾಕಿ MC ಹಂಗೆ. ಬಂತು 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 ನಾವು ಕೂತ್ಕೋಬೇಕು. Enjoy the view. Chini, see goats. ಇಲ್ಲಿ ನೋಡಿ, ಇಲ್ಲೂ ಕೂಡ ಹಸು ಹುಲ್ ಮೇಯ್ತಾ ಇದೆ. ಅಂಡ್ ನಾವಿವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಬರೋರು ಬರ್ತಿದ್ದಾರೆ, ಈ ಕಡೆಯಿಂದ ಹೋಗೋರು ಹೋಗ್ತಾ ಇದ್ದಾರೆ. ಅಲ್ಟಿಮೇಟ್ ಆಗಿದೆ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಕ್ಲೋಸ್ ಅಲ್ಲಿ ಹೋಗೋದಕ್ಕಿಂತ ಇದರ ಓಪನ್ ಇರೋದು ಹೋಗೋದು. ಇವಾಗ ಕೇಬಲ್ ಕಾರಿಂದ ಇಳ್ಕೊಂಡ್ವಿ. ಇಲ್ಲಿಂದ ಆಕ್ಚುಯಲ್ ಹೈಕ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂಥರ ಹೈಕು ಹೇಗಿರುತ್ತೆ ವ್ಯೂ ಅಂತ ಅಂದ್ರೆ ಸೀರಿಯಸ್ಲಿ ನೋಡಿ ನೀವೇನೆ ಹೇಗಿರುತ್ತೆ ಅಂತ. ಹಾಗೆ ಹೈಕ್ ಮಾಡೋದಂದ್ರೆ ಮಕ್ಕಳು ಕರ್ಕೊಂಡು ಈಸಿ ಅಲ್ಲ. ಈ ಕಡೆ ನಮ್ಮ ವಿಡಿಯೋ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಇಟ್ಕೊಳ್ಳೋದಕ್ಕೆ ಬ್ಯಾಗು, ಪ್ಲಸ್ ಮಕ್ಕಳು ಬ್ಯಾಗು, ನಮ್ಮ ಬ್ಯಾಗ್ಗಳು, ಹಾಗೆ ಯಾವ್ಯಾವ ಟೈಮಲ್ಲಿ ಹೇಗೆ ವೆದರ್ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ರೈನ್ ಜಾಕೆಟು, ವಿಂಟರ್ ಜಾಕೆಟು, ಈ ಕಡೆ ಟೋಪಿ. ಇವಾಗ ನೋಡಿ ಇಲ್ಲಿ ಫ್ರೀಯನ್ನ ಮತ್ತೆ ಇವಾಗ ವಿಂಟರ್ ಜಾಕೆಟ್ ಹಾಕಬೇಕು, ಚಳಿ ಆಗ್ತಿದೆ ಸದ್ಯ. ಅದೆಲ್ಲ ಕ್ಯಾರಿ ಮಾಡಿದ್ದಕ್ಕೆ ಆಯ್ತಿಲ್ಲ ಅಂದಿದ್ರೆ ಚಳಿ ವಾಪಸ್ ಹೋಗೋಣ ಅಂದ್ಬಿಟ್ಟು ನೋಡು. ಸೊ ಹಂಗೆ ಎಲ್ಲ ಹೊತ್ಕೊಂಡು ಬರಬೇಕು. ಇವಾಗ ಅವಳಿಗೆ ಮಾತಾಡೋಕೆ ಕೂಡ ಆಗ್ತಿಲ್ಲ, ಏನೋ ಒಂಥರ ಆಗ್ತಿದೆ. ಫುಲ್ ಫಾಗ್ ಬಂದಿದೆ. ನಮ್ಮ ಜೊತೆ ಮೇಲ್ಗಡೆ ಬಂದವನು ಏನ್ ಚಳಿ ಇಲ್ಲ ಅನ್ಕೊಂಡು ಬಂದ. ಇಲ್ಲಿ ಮೇಲ್ಗಡೆ ಬಂದು ಫುಲ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ವಾಶ್ರೂಮ್ ಎಲ್ಲ ಇದೆ. ಮತ್ತು ಇಲ್ಲಿ ಇವರೇನೋ ನೋಡ್ತಿದ್ದಾರೆ, ಬನ್ನಿ ಕೇಳೋಣ. ಇವಾಗ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡೋದು? ಹೌದಾ? ಹಾಂ, ಆಮೇಲೆ ಅಲ್ಲಿಗೆ ಹೋಗಾದ್ಮೇಲೆ ಕರೆಕ್ಟಾಗಿ ಕೇಳ್ಕೊಂಡವಳು ನೋಡು. ಹಾಂ ಹಾಂ, ಓ ಸಿಸಿಕೋನ್ ಅಲ್ಲಿದೆ ನೋಡಿ, ನಾವು ಕ್ಯಾಂಪಿಂಗ್ ಮಾಡಿರೋದು. ಓ ಅಲ್ಲಿವರೆಗೂ ಹೋಗ್ತೀವಾ? ಟೆಂಪ್ರೇಚರು ಒಂದು 5, 6, 10 ಡಿಗ್ರಿ ಒಳಗಡೆನೇ ಇರೋದು ಟೆಂಪ್ರೇಚರ್. ಮಾತ್ರ ಕೈಯೆಲ್ಲ ಫ್ರೀಸ್ ಆಗ್ತಿದೆ. ನಾವು ಸದ್ಯ ಅಟ್ಲೀಸ್ಟ್ ಇದೊಂದಾದರೂ ತೊಗೊಬಂದೆ ಕ್ಯಾಪು. ಇವ್ರು ನೋಡಿ ಇಲ್ಲಿ ಫುಲ್ಲು ಶಾರ್ಟ್ಸಲ್ಲಿ ಬಂದಿದ್ದಾರೆ. ಇವರು ಫುಲ್ಲು ವಿಂಟರ್ ಔಟ್ಫಿಟ್ಟಲ್ಲಿದ್ದಾರೆ. ನಾವು ವಿಂಟರ್ ಪ್ಲಸ್ ಸಮ್ಮರಲ್ಲಿ ಇದ್ದೀವಿ. ನನ್ನಿಂದ ನೋಡಿ ವ್ಯೂ ಫುಲ್ ಫಾಗ್, ಸಖತ್ತಾಗಿದೆ. ಹೇಗೆ ಹೋಗ್ತಿರೋದು ನಾವು? ನಾವಿರೋದು ಇದು ಬಾನ್ ಸ್ಟೇಷನ್ ಇದೇನೆ. ಹಾಂ, ಸೊ ಇಲ್ಲಿಂದ ಇದೇ ತರ ಕ್ಲಿಫ್ ಕಂಪ್ಲೀಟ್ ಎಡ್ಜ್ ಮೇಲೆನೆ ನಡ್ಕೊಂಡು ಹೋಗ್ಬೇಕು. ಈ ತರ ನೋಡಿ ಇಲ್ಲಿ ಸ್ವಲ್ಪ ಡೇಂಜರ್ ಕೂಡ ಇದೆ ಅಂತ ಅನಿಸ್ತಿದೆ. ಅಡ್ವೆಂಚರ್ ಸ್ಟಾರ್ಟ್ ಆಗಿದೆ. ಹಾಂ, ಅವರು ಗೈಡ್ ಅಂತೆ. ಮುಂಚೆನೆ ಗೈಡ್ ಇದ್ದೆ ನಾನು, ಇವಾಗ ಗೈಡ್, ಆಮೇಲೆ ಮಾನಸ ಗೈಡ್. ಇವಾಗ ಅವರು ಗೈಡ್ ಅಂತೆ, ಆಮೇಲೆ ಮಾನಸ ಗೈಡ್ ಅಂತೆ. ಕೇರ್ಫುಲ್ ಆಗಿ ಹೋಗ್ಬೇಕು. ಇವಾಗ ಚಳಿ ಆಗ್ತಿದೆ, ಹ್ಯಾಂಡ್ಸ್ ಎಲ್ಲ ಫ್ರೀಸ್ ಆಗ್ತಿದೆ. ಯಾರು ಬರೋರಿದ್ರೆ ಅವರಿಗೆ ಸೈಡಲ್ಲಿ ನಿಂತ್ಕೊಂಡು ಜಾಗ ಕೊಡ್ಬೇಕು ನಾವು. ಓಕೆ ಚಿನಿ. ಯಾವಾಗ ಬಂದ್ವಿ ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಬ್ಲೌಸ್ ಸ್ಟೋನ್ ಬಿ ಎಕ್ಸ್ಟ್ರಾ. ಇಲ್ಲಿ ಮೌಂಟೇನ್ ಬಂದಿದ್ರೆ ತುಂಬಾ ಚಳಿ ಇದೆ. ಓಕೆ. ಓ ಮೈ ಗಾಡ್, ಈ ತರ ಟೆಂಪರೇಚರ್ ಅಲ್ಲಿ ಬ್ಯಾಟ್ರಿ ಕೂಡ ಜಾಸ್ತಿ ಹೊತ್ತು ಬ್ಯಾಕಪ್ ಬರಲ್ಲ. ಆಗಲೇ ನೋಸಲ್ಲಿ ವಾಟರ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಓ ವಾವ್, ಈ ಕಡೆ ನೋಡಿ ಆ ಕಲ್ದ ಸ್ಟ್ರಕ್ಚರ್ ನೋಡಿ ಹೇಗಿದೆ ಅಂತ, ಸಖತ್ತಾಗಿದೆ. ಈ ಕಡೆ ಉದಯ್ ಇಲ್ಲಿ ನೋಡ್ಬಾ ಹೆಂಗಿದೆ ಅಂತ. ಎಲ್ಲಿ ಪಾತಾಳ ಏನಿದೆ ಅಂತಲೂ ಕಾಣಿಸ್ತಿಲ್ಲ. ವಾವ್, ಸೂಪರ್ ಆಗಿದೆ. ನಾವು ಅಷ್ಟು ಚೆನ್ನಾಗಿ, ಹಾ ಐಸ್ ಕೂಡ ಮೆಲ್ಟ್ ಆಗಿಲ್ಲ, ಇನ್ನ ಇದೆ ನೋಡಿ. ಆಕ್ಚುಲಿ ಕ್ಲಿಯರ್ ಇದ್ರೆ ಚೆನ್ನಾಗಿ ಅನಿಸ್ತಿತ್ತಲ್ಲ. ಬಟ್ ಇದು ಟೈಮ್ ನೋಡ್ತೀನಿ, ಈ ಕಡೆ ಬನ್ನಿ. 12:22. ವಾವ್,
ವ್ಯೂ ಹೇಗಿದೆ ಗೊತ್ತಾ, ಸಖತ್ತಾಗಿದೆ ವ್ಯೂ ಮಾತ್ರ ಇಲ್ಲಿ. ನಾವೆಲ್ಲಿದ್ದೀವಿ ಗೊತ್ತಾ, ಇವಾಗ ಈ ಕಡೆ ಸೈಡ್ ಕೂಡ ಸ್ಟೀಪ್ ಇದೆ, ಈ ಕಡೆ ಸೈಡ್ ಕೂಡ ಸ್ಟೀಪ್ ಇದೆ. ಬೆಟ್ಟದ ಮಧ್ಯ ಅಂದರೆ ಬೆಟ್ಟದ ಪೀಕ್ ಇದೆಯಲ್ಲ, ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋದು. ಅವರಿಬ್ರು ಇನ್ನೇ ಹಿಂದೆ ಬರ್ತಾ ಇದ್ದಾರೆ. ಪ್ಲೀಸ್ ದೇವ್ರೆ ಕ್ಲಿಯರ್ ಆಗ್ಲಪ್ಪ, ಈ ಫಾಗ್ ಕ್ಲಿಯರ್ ಆಗಲಿಲ್ಲ ಅಂದರೆ ವ್ಯೂ ಚೆನ್ನಾಗಿ ಅನ್ಸಲ್ಲ. Wir sind in Berg. Wir müssen laufen langsam, weil wir unterfallen. Guck mal da. Oh, okay. Und ich bin heute die Guide, weißt du? Ja. Okay? Alle? Follow me, okay? Okay. Thank you. Papa, I love you. Love you too, Chini. Enjoy this view, Chini. It's incredible, right? ಇವಾಗೊಂದು ಬ್ರೇಕ್ ತಗೊಂಡಿದ್ದೀವಿ, ಸ್ವಲ್ಪ ಏನಾದರೂ ತಿನ್ಕೊಂಡು ಕಂಟಿನ್ಯೂ ಮಾಡೋಣ ಹೈಕ್ನ. ಆ್ಯಕ್ಚುಲಿ ಇಲ್ಲೊಂದು ಚೆನ್ನಾಗಿರೋ ಪ್ಲೇಸ್ ಹತ್ರ ಬಂದ್ವಿ, ಬಟ್ ಫುಲ್ ಕ್ಲೌಡಿ ಆಗಿದೆ, ವ್ಯೂ ಏನೂ ಕಾಣಿಸ್ತಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ವ್ಯೂ ಕಾಣಿಸುತ್ತಾ ಏನು ನೋಡೋಣ. ಸೇಮ್ ಎಲ್ಲ ನಡೆಸಿದೆ ಅಷ್ಟೇ. ಇದರಲ್ಲಿ ಸ್ವಿಟ್ಜರ್ಲ್ಯಾಂಡಿಗೆ ಬಂದು ಸ್ವಿಸ್ ನೈಫ್ ತಗೊಬಂದಿದ್ದಾರೆ ನೋಡಿ, ಇಲ್ಲಿ ಎಲ್ಲ ಕಟ್ ಮಾಡೋದಕ್ಕೆ. ಎಷ್ಟು ವರ್ಷ ಹಳೇದು ಹೇಳೋದು? 2018 ಫಸ್ಟ್ ಟೈಮ್ 2018 ಸ್ವಿಟ್ಜರ್ಲ್ಯಾಂಡ್ ಬಂದಾಗ ತಗೊಂಡಿದ್ದು. ಹೌದಲ್ಲ, ಕರೆಕ್ಟ್. ಇದು ನೋಡಿ, ಲೂಸರ್ನಲ್ಲಿ ತಗೊಂಡಿದ್ದು, ಆ ಟೈಮಲ್ಲಿ ತಗೊಂಡಿದ್ದು. ಇದಕ್ಕೆ ಆನ್ಸರ್ ಏನು ಮಾಡೋದು ಅಂತ ಗೊತ್ತಿಲ್ಲ. ನೀನಾ ಮನೇಲಿದ್ದೆ ಅನ್ಸುತ್ತೆ. ಇಲ್ಲ ನೀನಿನ್ನ ಬಾರ್ನ್ ಆಗಿರ್ಲಿಲ್ಲ ಕಂದ. ಇದು ಆಲ್ ಇನ್ ಒನ್. ನೈಫ್ ಬೇಕಂದ್ರೆ ನೈಫ್ ಇದೆ, ಸ್ಮಾಲ್ ಒನ್ ಅಂದಿದೆ. ಆಮೇಲೆ ಈ ತರ ಬಿಯರ್ ಓಪನ್ ಮಾಡೋದಕ್ಕಿದೆ. ಏಯ್ ನೋಡ್ಕೊಂಡು ಏನಾಯ್ತು? ಇವಾಗ ಯಾವಾಗ ಅದನ್ನ ತಗೊಂಡ್ಬರ್ಬೇಡ, ನಂಗೆ ಇಷ್ಟ ಆಗಲ್ಲ ಅದು ನೈಫ್ನ. ಇನ್ನೊಂದು, ಈ ಥರ ಹೊರಗಡೆ ಬರಬೇಕಾದ್ರೆ ನೀವು ಫಸ್ಟ್ ಏಡ್ ಕಿಟ್ನ ಕ್ಯಾರಿ ಮಾಡಿ. ದುಡ್ಡು ತರೋಕ್ಕಾಗಿಲ್ಲ ಅಂದ್ರೂ ಚಿಕ್ಕದು ಅಂದರೆ ಅಟ್ಲೀಸ್ಟ್ ಪ್ಲಾಸ್ಟರ್ನಾದ್ರೂ ಕ್ಯಾರಿ ಮಾಡಿ. ನಮಗೆ ಗೊತ್ತಿರಲಿಲ್ಲ, ಸುಮ್ಮನೆ ಓಪನ್ ಮಾಡೋಣ ಅಂತ ಓಪನ್ ಮಾಡಿದ್ವಿ, ಸ್ವಲ್ಪ ಕಟ್ಟಾಯಿತು. ಸದ್ಯಕ್ಕೆ ಇದನ್ನೆಲ್ಲ ಜೊತೆಯಲ್ಲಿ ತಗೊಬಂದಿರ್ತೀವಿ, ಹಾಗಾಗಿ ಓಕೆ. ವಾವ್, ಸ್ವಲ್ಪ ಬಿಸಿಲು ಬಂತು, ಚೂರು ಬ್ಲಡ್ ಬಂದ್ಬಿಟ್ರೆ ಸಾಕು ಹತ್ತು ಬಿಡ್ತಾಳೆ. ಆಮೇಲೆ ತಕ್ಷಣ ಹೋಗಿ ಈ ಥರ ಪ್ಲಾಸ್ಟರ್ ತಗೊಬಂದು ಹಾಕ್ಕೊಡ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಚಿನ್ನಿ. ನಾವು ಇವಾಗ ಬಂದಿರೋದು ಹೆಂಗೆ ಗೊತ್ತಾ, ನೋಡಿ ಅಲ್ಲಿ ಯಾವ ಥರ ಇದೆ ಅಂತ. ಅಲ್ಲಿಂದ ಇಳ್ಕೊಂಡು ಬಂದಿವಿ. ಇವಾಗ ಮತ್ತೆ ಅದೇ ಥರ ತುಂಬ ಸಿಗುತ್ತೆ. ಆ ಥರ ಹಿಂಗೆ ಮೇಲೆ ಹಾಕಬೇಕು, ಮತ್ತೆ ಎಳಿಬೇಕು. ಈ ಪ್ಲೇಸಲ್ಲಿ ವ್ಯೂ ಚೆನ್ನಾಗಿ ಕಾಣಿಸುತ್ತೆ, ಡ್ರೋನ್ ಹಾರಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಾರಿಸಿದ್ವಿ. ಸ್ವಲ್ಪ ದೂರ ಮುಂದೆ ಹೋಗ್ತಿದ್ದಂಗೆ ಗಾಳಿಗೆ ಮೇಲೂ ಹೋಗ್ತಿಲ್ಲ, ಕೆಳಗೂ ಹೋಗ್ತಿಲ್ಲ, ಹಿಂದೆನೂ ಬರ್ತಿಲ್ಲ, ಮುಂದೆನೂ ಹೋಗ್ತಿಲ್ಲ. ಏನಪ್ಪ ಮಾಡೋದು ನಂಗೆ ಆಗ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಮತ್ತೆ ಟ್ರೈ ಮಾಡಿ ಸ್ವಲ್ಪ ಮುಂದೆ ಬಂತು. ಸದ್ಯ ಇನ್ನೇನು ಬಂತಲ್ಲ, ಇಟ್ಕೊಂಡ್ಬಿಡೋಣ ಅಂತ ನಿಂತ್ಕೊಂಡಿದ್ರೆ ಮುಂದೆ ಬರ್ತಾನೆ ಇಲ್ಲ, ಅಲ್ಲೇ ಸ್ಟಕ್ ಆಗಿಬಿಟ್ಟಿದೆ. ನಾನಂತೂ ಹೋಗಿ ಮುಂದೆ ಏನಾದರೂ ಕೆಳಗಡೆ ಬಿದ್ದರೆ ತೊಗೊಬೋದಾ, ಚಾನ್ಸ್ ಇದೆಯಾ ತೊಗೊಳಕ್ಕೆ ಅಂತ ಹೋಗಿ ನೋಡ್ತಿದ್ದೆ. ಮುಂದೆ ಬಿದ್ದಿದ್ರು ಕೂಡ ತೊಗೊಳಕ್ ಆಗ್ತಿರ್ಲಿಲ್ಲ, ಆ ಥರ ಪ್ಲೇಸಲ್ಲಿ ಇತ್ತು. ಮತ್ತೆ ಆಗಿದ್ದಾಗ್ಲಿ ಅಂತ ಡ್ರೋನ್ ಹಾರಿಸಿದ್ವಿ. ವ್ಯೂ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ.
ನಾವು ಸ್ಟಾರ್ಟ್ ಮಾಡಿ 1.5 hour ಅಷ್ಟೇ ಆಗಿರೋದು. ಇನ್ನೂ ಒಂದು 2 hours ಇದೆಯಂತೆ. ವಾವ್, ಕ್ಲಿಯರ್ ಆಯ್ತು. ವಾವ್, ಸೂಪರ್, ಅಮೇಜಿಂಗ್. ಅಲ್ಲಿಂದ ಲೇಕ್ ಕಾಣಿಸ್ತಿದೆ. ಅದೇ ಲೂಸರ್ ಲೇಕ್. ಅದೇ ನಾವಿರೋ ಲೇಕ್ ಕೂಡ ಕಾಣಿಸ್ತಿದೆ. ನಮ್ಮ ಸ್ಕ್ವಾಡ್ ಹೇಳಿ ಹೇಗಿದೆ ವ್ಯೂ ಅಂತ. ಯಾವ ತರ ರೋಡಲ್ಲಿ ನಡ್ಕೊಂಡು ಹೋಗ್ತಿದೀವಿ ನೋಡಿ. ಕ್ಲೌಡ್ಸ್ ಮಾತ್ರ ಆಟ ಆಡ್ತಾ ಇದೆ. ಈ ಕಡೆ ಒಂದು 2 minutes ಕ್ಲಿಯರ್ ಆಗುತ್ತೆ ಮತ್ತೆ ಬರುತ್ತೆ. ಇಲ್ಲೆಲ್ಲ ನೋಡಿ, ಇಲ್ಲಿ ಹಿಂಗ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇಟ್ಕೊಂಡೋಗೋದಕ್ಕೂ ಹೆಲ್ಪ್ ಆಗಬೇಕು. ಪ್ಲಸ್ ಆ ಕಡೆ ಜಾರಿ ಏನಾದರೂ ಬಿದ್ವಿ ಅಂದರೆ ಹಂಗೆ ಕೆಳಗಡೆ ಹೋಗಿರ್ತೀವಿ. ವ್ಯೂ ಮಾತ್ರ ಅಲ್ಟಿಮೇಟ್. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಬನ್ನಿ ಅಲ್ಲಿಗೆ ಹೋಗೋಣ ಇವಾಗ. ನೋಡಿ, ಇಲ್ಲಿ ಆ ಕಡೆ ಸೈಡು ಬೀಳಬಾರ್ದು ಅಂತ ಈ ಥರ ಪೋಲೆಲ್ಲ ಹಾಕಿ ಚೈನೆಲ್ಲ ಹಾಕಿದ್ದಾರೆ. ಬಿದ್ದರೆ ನೋಡಿ ಎಲ್ಲಿಗೆ ಹೋಗ್ತೀವಿ ಅಂತ ಸೀದಾ ಕೆಳಗಡೆ ಯಾವುದಾದ್ರೂ ಮರದ ಮೇಲ್ಗಡೆ ಕೂತಿರ್ತೀವಿ. ಅಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಮನೆಗಳ ತರ. ಸೊ ಅದೇನೆ ಸಿಸಿಕೋನು. ಈ ಕಡೆ ಇರೋದು ಕ್ಯಾಂಪ್ ಸೈಟು ನಾವಿರೋದು. ಹಾಗೆ ಆ ಕಡೆ ನಾವು ನಿನ್ನೆ ಹೋಗಿದ್ದ ವಿಲೇಜ್ ಇದೆ. ಇವಾಗ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ನೋಡಿ ಅಲ್ಲಿ ಲೇಕ್ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ. ಸಕ್ಕದಾಗಿದೆ. ಚಳಿ 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 ಆದ್ರೂ ನಡ್ಕೊಂಡು ಹೋಗ್ಬೇಕಾದ್ರೆ ಫುಲ್ಲು ಸ್ಟೆಪ್ಸ್ ಇದೆ ಆಯ್ತಾ ಇಲ್ಲಿ. ಬಟ್ ಕೆಳಗಡೆ ಫ್ಲವರ್ಸ್ ಇದೆ, ಅದೊಂಥರ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ನೋಡೋದಕ್ಕೆ. ನೋಡಿ ಅಲ್ಲಿ ಲೇಕ್, ಲೂಸನ್ ಲೇಕ್ ಇದೆ. ಮತ್ತು ನಾವು ನೆನ್ನೆ ಹೋಗಿದ್ವಲ್ಲ ಬವೇನ್ ಅನ್ನೋ ವಿಲೇಜು, ಅದು ಕೂಡ ಕಾಣಿಸ್ತಿದೆ. ಚಿನ್ನಿ ಫುಲ್ ಮತ್ತು ಕ್ಲೌಡ್ಸ್ ಬಂತು. ಕ್ಲೌಡ್ಸ್ ಏನು ವ್ಯೂ ಕಾಣಲ್ಲ ಇದು ಬಂದರೆ. ನೋಡಿ ಇವಾಗ ಬೂದಿ ಬೂದಿ ಕಾಣಿಸ್ತಿದೆ. ಕ್ಲಿಯರ್ ಆಗಿಬಿಟ್ರೆ ಮಾತ್ರ ಹಿಂದೆ ಸ್ನೋ ಮೌಂಟೇನ್ ವ್ಯೂ ಮಸ್ತ್ ಇರುತ್ತೆ. ಎಲ್ಲೋದ್ರೂ ಒಂದ್ಸರಿ ಸ್ಟೋನ್ ಎತ್ಕೊಂಡಿಲ್ಲ ಅಂದರೆ ಸಮಾಧಾನ ಆಗಲ್ಲ ಸಿಗಂಗೆ. ನೋಡಿ ಇಲ್ಲಿ ನಾವು ಹೋಗ್ತಿರೋ ಪಾತ್ ಅಷ್ಟೇ ಗೊತ್ತಾಗ್ತಿದೆ. ಈ ಕಡೆ ಸೈಡ್ ಏನಿದೆ ಅಂತಲೂ ಗೊತ್ತಾಗ್ತಿಲ್ಲ, ಈ ಕಡೆ ಸೈಡ್ ಏನಿದೆ ಅಂತಲೂ ಗೊತ್ತಾಗ್ತಿಲ್ಲ. ಫುಲ್ ಫಾಗ್ ಕವರ್ ಆಗಿದೆ. ಈ ಹೈಕ್ನ ವರ್ಷದ ಎಲ್ಲ ದಿನಗಳಲ್ಲೂ ಮಾಡೋಕ್ಕಾಗಲ್ಲ. ಈ ಹೈಕ್ನ ಮಾಡಬೇಕಂದ್ರೆ ಜೂನಿಂದ ಅಕ್ಟೋಬರ್ ಒಳಗಡೆ ಮಾಡಬೇಕು. ಯಾಕಂದರೆ ಸಮ್ಮರ್ ಟೈಮಲ್ಲಿ ಅಷ್ಟೇ ಇದನ್ನ ಓಪನ್ ಮಾಡಿರ್ತಾರೆ. ಇವತ್ತು ಜೂನ್ ಫಸ್ಟ್ ಡೇ ಓಪನ್ ಆಗಿರೋದು ಇವತ್ತೇನೆ. ಸೊ ಫಸ್ಟ್ ಡೇನೇ ಬಂದಿದ್ದೀವಿ. ಹಾಗೆ ಎಷ್ಟು ಜನ ಬಂದಿದ್ದಾರೆ ನೋಡಿ. ನೋಡಿ ನಾವಿವಾಗ 1 hour 10 minutes ಬಂದಿದ್ದೀವಿ. ಇನ್ನು 1 hour 40 minutes ಹೋಗಬೇಕು. ಒಂದು ಅರ್ಧ ಬಂದಿದ್ದೀವಿ ಅಷ್ಟೇ.
ಇನ್ನು 1 hour 40 minutes ಅಂದರೆ ನಾವು ಬ್ರೇಕ್ ತಗೊಂಡು ಹೋಗೋಷ್ಟೊತ್ತಿಗೆ ಒಂದು 2.5 hours ಆಗುತ್ತೆ. ಅದು ಮಕ್ಕಳ ಜೊತೆ ಹೋಗ್ಬೇಕಲ್ಲ, ಇನ್ನೂ ಜಾಸ್ತಿ ಟೈಮ್ ಆಗುತ್ತೆ. ಹಿಂಗಿದೆ ಎಂಥ ಪ್ಲೇಸಲ್ಲಿ ಇದ್ದೀವಿ ನೋಡಿ, ವ್ಯೂವೇ ಕಾಣಿಸ್ತಿಲ್ಲ. ಆದ್ರೂ ಈ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂಥರ ಚೆನ್ನಾಗಿದೆ. ಫುಲ್ ಏನೋ ಕ್ಲೌಡ್ಸ್ ಒಳಗಡೆ ಹೋಗ್ತಿರೋ ಫೀಲ್ ಕೊಡ್ತಿದೆ ನಮಗೆ. ನಾವು ಇವಾಗ ಕ್ಲೌಡ್ಸ್ ಒಳಗಡೆ ಇದ್ದೀವಿ. ಸ್ಟೆಪ್ಸ್ಗಳು ನೋಡಿ ಯಾವ ಥರ ಇದೆ ಅಂತ, ಯಾವ ಥರ ಪಾತ್ ಇದೆ. ಅವರಿಬ್ರು ಹತ್ತಿದ್ರು. ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಆಲ್ರೆಡಿ ಟೈಮು 2 o'clock ಮೇಲಾಗಿದೆ. ಏನಾದರೂ ತಿನ್ಕೊಂಡು ಹೋಗೋಣ. ಇಲ್ಲೊಂದು ಶಾರ್ಟ್ ಬ್ರೇಕ್ ತಗೊತಾ ಇದ್ದೀವಿ. ಬನಾನಾ ತಿನ್ಕೊಂಡು ಆಮೇಲೆ ಮುಂದೆ ಹೋಗೋಣ. ಎಷ್ಟು ಹೇಳಿ ಇನ್ನೂ ಅರ್ಧ ಬಂದಿಲ್ಲ. 1 hour 40 minutes ಇದೆ. ಆಮೇಲೆ ಹೋಗ್ತೀವಿ ಅಂದ್ರೆ ಸ್ಪೀಡ್ ಪ್ಲಾಟ್ಸ್ಗೆ. ಸೀರಿಯಸ್ಲಿ ಈಸಿಯೇ ಇಲ್ಲ ಹೈಕು. ಈಸಿ ಅಂತಂದರೆ ಕಲ್ಲು ರೋಡ್ಗಳು ಮತ್ತು ಡೇಂಜರ್ ಇದೆ ಸ್ವಲ್ಪ. ಸೊ ಪ್ರಾಪರ್ ಹೈಕ್ ಶೂಸ್ ಹಾಕೊಂಡು ಬನ್ನಿ. ನೋಡಿ ಇಲ್ಲಿ ಸ್ಟೆಪ್ಸ್ ಯಾವ ಥರ ಇದೆ ಮತ್ತು ಪಾತ್ ಯಾವ ಥರ ಇದೆ ಅಂತ. ಈ ಥರ ಸ್ಟೋನ್ಸ್ ಇದೆ. ಫುಲ್ಲು ಸ್ಟೋನ್ಸ್ ಹಾಕಿನೇ ಸ್ಟೆಪ್ಸ್ ಮಾಡಿರೋದು. ಅಲ್ಲಿವರೆಗೂ ಹಂಗೆ ಇದೆ. ಆ್ಯಕ್ಚುಲಿ ಸ್ವಲ್ಪ ಡೇಂಜರ್ ಕೂಡ ಇದೆ. ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ. ಎಷ್ಟು ಮೇಲ್ಗಡೆ ಬಂದಿದ್ದೀವಿ ಗೊತ್ತಾ, ಬಟ್ ವ್ಯೂ ನೋಡೋಕ್ಕಾಗ್ತಿಲ್ಲ. ಅದೇ ಒಂದು ಬೇಜಾರು. ಗಂಟೆಗಳ ಸೌಂಡ್ ಕೇಳಿಸ್ತಿದೆ, ಬಟ್ ಹಸುಗಳೇ ಕಾಣಿಸ್ತಿಲ್ಲ. ಫುಲ್ ಎಲ್ಲ ಕ್ಲೌಡ್ಸಿಂದ ಮುಚ್ಚೋಗಿದೆ. ಮೇಲ್ಗಡೆ ಫುಲ್ ಫಾಗ್ ಕವರ್ ಆಗಿದೆ. ಎಲ್ಲಿವರೆಗಿದೆ ಅಂತಲೂ ಕಾಣಿಸ್ತಿಲ್ಲ. ಹಿಂಗೆ ಅಪ್ಪಲ್ಲಿ ನಡ್ಕೊಂಡು ಹೋಗ್ಬೇಕು. ನಮ್ಮ ಸ್ಕ್ವಾಡ್ ಇಲ್ಲಿದೆ. ಈ ಹೈಕ್ ಮಾಡೋದಕ್ಕೆ ಬೇಸಿಕ್ ಮೌಂಟೇನ್ ಹೈಕಿಂಗ್ ಎಕ್ಸ್ಪೀರಿಯನ್ಸ್ ಆದ್ರೂ ಇರಬೇಕು. ಫಸ್ಟ್ ಟೈಮ್ ಹೈಕಿಂಗ್ ಬರ್ತೀನಿ ಅಂದರೆ ಸೀರಿಯಸ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದರೆ ಅಕಾರ್ಡಿಂಗ್ ಟು ದ ಸ್ವಿಸ್ ಟ್ರಯಲ್ ಸ್ಟ್ಯಾಂಡರ್ಡ್ಸ್ ಇದು ಡಿಫಿಕಲ್ಟಿ ಲೆವೆಲಲ್ಲಿ ಮಾಡರೇಟ್ ಇದೆ. ಅಂದರೆ T3 ಲೆವೆಲಿಗೆ ಬರುತ್ತೆ. ಯಾಕಂದರೆ T1 T2 ಈಸಿ ಇರುತ್ತೆ, T4 T5 ಡಿಫಿಕಲ್ಟ್ ಇರುತ್ತೆ. ಬಟ್ ಅಪರೂಪಕ್ಕೆ ಹೈಕ್ ಮಾಡೋರಿಗೆ ಮಕ್ಕಳುಗಳಿಗೆ T3 ಲೆವೆಲ್ ಕೂಡ ತುಂಬಾನೇ ಕಷ್ಟ ಇರುತ್ತೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಈ ಹೈಕ್ ಮಾಡೋದಕ್ಕೆ ಹೈಕಿಂಗ್ ಎಕ್ವಿಪ್ಮೆಂಟ್ಸ್ ಇಲ್ಲಾಂದ್ರೂ ಪರವಾಗಿಲ್ಲ, ಹೈಕಿಂಗ್ ಶೂಸ್ ಮಾತ್ರ ಸ್ಟ್ರಾಂಗ್ಲಿ ರೆಕಮೆಂಡೆಡ್. ಬನ್ನಿ ಹೈಕ್ ಕಂಟಿನ್ಯೂ ಮಾಡೋಣ.
ಅಲ್ಲಿ ಎಷ್ಟೋ ಜನ ಆಗ್ದಾನೆ ಕೂತ್ಕೊಂಡಿದ್ದಾರೆ, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ವಾ ಚಿನ್ನಿ, ಯು ಮೇಡ್ ಇಟ್ ಕಂದ. ನಾನು ಬ್ಲ್ಯಾಕ್ ಫಾರೆಸ್ಟ್ ಹೈಕ್ ಮಾಡಿದಾಗ ಇದೇನೇ ಟಫೆಸ್ಟ್ ಹೈಕ್ ನಾನು ಮಾಡಿದ್ದು ಹಂಗೆ ಹಿಂಗೆ ಅಂತ ಹೇಳಿದ್ನಲ್ವಾ. ಈ ಹೈಕ್ ಮುಂದೆ ಆ ಹೈಕ್ ಏನೇನೂ ಅಲ್ಲ. ಸೀರಿಯಸ್ಲಿ ಇನ್ನೂ ಒಂದು 30 ಮಿನಿಟ್ಸ್ ಮೇಲಿದೆ, ಬಟ್ 90% ಎನರ್ಜಿ ಡೌನು. ಇನ್ನು 10%ಅಲ್ಲಿ ಹೋಗಬೇಕು. ಬರೀ ಅಪ್ಪು ಡೌನು ಜಿಗ್ ಜಾಗ್ ಅಪ್ ಡೌನು ಆಗ್ತಲ್ಲ. ಇನ್ನೊಂದು ಮೌಂಟೇನ್ ಮೇಲ್ಗಡೆ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಮೌಂಟೈನ್ ಕ್ಲೈಂಬಿಂಗ್ ಮಾಡ್ತಿರೋದು ನಾನು, ಅಂದರೆ ಮೌಂಟೇನ್ ಹೈಕ್ ಮಾಡ್ತಿರೋದು ಫಸ್ಟ್ ಟೈಮ್. ಮೋಸ್ಟ್ಲಿ ಅಲ್ಲಿಗೆ ಇದೇ ಲಾಸ್ಟ್ ಪಾಯಿಂಟ್ ಅನಿಸುತ್ತೆ, ಗೊತ್ತಿಲ್ಲ, ಹೋಗಿ ನೋಡಬೇಕು. ನಾವು ಆ ಎಲ್ಲ ಬೆಟ್ಟಗಳನ್ನ ಹತ್ತಿ ಇಳ್ಕೊಂಡು ಬಂದಿರೋದು. ಅಲ್ಲಿ ಲೈನ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಹಾಗೆ ಅಲ್ಲಿಂದ ಲೈನ್ನ ಹತ್ತಿ ಇಳಿದು ಇವಾಗ ಇಲ್ಲಿ ಬಂದಿದ್ದೀವಿ. ಅಂತೂ ವ್ಯೂ ನೋಡಿದ್ವಿ, ಹೇಗಿದೆ ಅಂತ ನೋಡ್ಕೊಂಡ್ಬಿಟ್ವಿ. ನಾವು ಬಂದಿದ್ದು ರೋಡ್ ಹೇಗಿತ್ತು ಅಂತಲೂ ಕಾಣಿಸ್ತಿರ್ಲಿಲ್ಲ, ಮೇಲ್ಗಡೆಯಿಂದ ನೋಡ್ಕೊಂಡ್ವಿ. ಆಯ್ತಲ್ಲ ನೋಡಾಯ್ತಲ್ಲ, ಇನ್ನೇನು ಜಾಗ ಖಾಲಿ ಮಾಡಿ ಅಂತ ಕ್ಲೌಡ್ಸ್ ಬಂತು. ಮತ್ತೆ ಹೈಕ್ ಹೇಗಿದೆ? ಹೈಕ್ ಸೂಪರ್ ಆಗಿದೆ. ಈಸಿ ಹೈಕಾ? ಈಸಿ ಅಂತ ಏನಿಲ್ಲ, ಬಟ್ ಈ ವ್ಯೂ ಹೈಕ್ ಎಂಜಾಯ್ ಮಾಡ್ಬೇಕಂದ್ರೆ ಬರ್ಬೇಕಷ್ಟು ಹೈಕ್. ವಾಟ್ ಅಬೌಟ್ ಕಿಡ್ಸ್ ಈ ಥರ ಸ್ಟ್ರಾಂಗ್ ಆಗಿರೋ ಕಿಡ್ಸ್ ಇದ್ರೆ ಬರ್ಬೋದು. ಸೀರಿಯಸ್ಲಿ ಇಲ್ಲಿವರೆಗೂ ಯಾವ ಕಿಡ್ ಕೂಡ ಬಂದಿಲ್ಲ ಎಕ್ಸೆಪ್ಟ್ ನಮ್ಮ ಸಿಯಾ. ಎಲ್ಲ ಜೋರಾಗಿ ಒಂದ್ಸರಿ ಚಪ್ಪಾಳೆ ಹಾಕಿ ನಮ್ಮ ಸಿಯಂಗೆ. So proud of you. ಬನ್ನಿ ಹೋಗೋಣ. Yes. ಫೈನಲ್ ಪಾಯಿಂಟಿಗೆ ಬಂದು ರೀಚ್ ಆದ್ವಿ. ವಿ ಮೇಡ್ ಇಟ್. ಅದು ಸಿಯನ್ ಕರ್ಕೊಂಡು ಲಗೇಜ್ ಎಲ್ಲ ಹಾಕೊಂಡು ಬರೋದು ಅಷ್ಟೊಂದು ಈಸಿ ಆಗಿರ್ಲಿಲ್ಲ ನಮಗೆ. ಸ್ಟಿಲ್ ಮ್ಯಾನೇಜ್ ಮಾಡಿದ್ವಿ ಇಲ್ಲಿಗೆ ಬರೋಕ್ಕೆ. ತುಂಬಾನೇ ಖುಷಿ ಆಯ್ತು ನಮಗಂತೂ. ಅವಳನ್ನ ಕರ್ಕೊಂಡು ಇಲ್ಲಿಗೆ ಬಂದು ಅವಳು ಇವಾಗ ಇಲ್ಲಿ ಆಟ ಆಡ್ತಿದ್ದಾಳೆ ನೋಡಿ. ಅಲ್ಲಿ ಅವಳಿಗೆ ಇನ್ನೊಂಥರ ಖುಷಿ ಅವಳಿಗೆ. ಮತ್ತೆ ಇನ್ನೊಂದೇನಂದ್ರೆ, ಇಲ್ಲಿಗೆ ನೀವು ಹೈಕ್ ಮಾಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಡೈರೆಕ್ಟ್ ನಾವು ಇಲ್ಲಿಗೆ ಬರ್ಬೋದು. ಇಲ್ಲಿ ಬಂದು ಇಲ್ಲಿ ವ್ಯೂ ನೋಡ್ಕೊಂಡು ಹಂಗೆ ವಾಪಸ್ ಹೋಗ್ಬೋದು, ಅಥವಾ ಇಲ್ಲಿಗೆ ಬಂದು ಇಲ್ಲಿಂದ ಕೆಳಗಡೆಗೆ ಹೈಕ್ ಮಾಡ್ಕೊಂಡು ಇಳಿಬೋದು. ಇಲ್ಲ ಅಂದ್ರೆ ನಾವು ಬಂದ್ವಲ್ಲ, ಮೇಲ್ಗಡೆ ಹೈಕ್ ಮಾಡ್ಕೊಂಡು ಬಂದು ಇಲ್ಲಿಂದ ಹೋಗೋದು. ಸೊ ನಾವು ಇವಾಗ ಇಲ್ಲಿಂದ ನೆಕ್ಸ್ಟ್ ಕೇಬಲ್ ಕಾರಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ವ್ಯೂ ತೋರಿಸ್ತೀನಿ ಬನ್ನಿ, ಅಮೇಝಿಂಗ್ ಆಗಿರೋ ವ್ಯೂ.
ನೋಡಿ ಯಾರೋ ಒಬ್ರು ಕ್ಯಾಂಪ್ ಮಾಡಿದ್ದಾರೆ, ಅಲ್ಲಿ ಟೆಂಟ್ ಹಾಕೊಂಡಿದ್ದಾರೆ ನೋಡಿ. ಸಿಂಗಲ್ ಪರ್ಸನ್ ಅನ್ಸುತ್ತೆ. ಬಂದರೆ ಇಲ್ಲಿ ಕ್ಯಾಂಪ್ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ರೆಸ್ಟೋರೆಂಟ್ ಇದೆ, ಬಟ್ ನಮ್ಮ ಅದೃಷ್ಟಕ್ಕೆ ಎಲ್ಲ ಕ್ಲೋಸು, ಏನೂ ಸಿಗಲಿಲ್ಲ. ಜಸ್ಟ್ ಒಂದು ಕಾಫಿ ಸಿಕ್ತಷ್ಟೇ. ಹಾಗೆ ಇದು ಇವಾಗ 5:15 ಲಾಸ್ಟ್ ಇರೋದು. 5:15, ಇನ್ನೊಂದು 15 ಮಿನಿಟ್ಸ್ ಟೈಮ್ ಇದೆ. ಸೊ ಇವಾಗ ಹೊರಡೋಣ ನಾವು. ಟೈಮ್ ಸಿಗುತ್ತೆ ಇದು ಬ್ಯಾಗಿಗೆ ಕ್ಲಿಪ್ ಹಾಕೊಂಡಿಲ್ಲ. ಎಸ್ ಬೈ ಬೈ ಕೌಸ್. ಫೈನಲಿ ನಮ್ಮ ಸಿಎನ್ ಕರ್ಕೊಂಡು ನಾವು ಮೇಲ್ಗಡೆವರೆಗೂ ಹೈಕ್ ಮಾಡ್ಕೊಂಡು ಬಂದ್ವಿ. ಡಿಫಿಕಲ್ಟ್ ಇದೆ, ಒಂದು ಪಾತಲೆ ಬರಬೇಕು, ಮತ್ತೆ ಫುಲ್ ಇಳಿಯೋದು ಹತ್ತೋದು ಜಿಗ್ ಶೇಪ್ ಅಲ್ಲಿ ಇರೋದು, ಫುಲ್ ಸ್ಟೀಪ್ ಬೇರೆ ಇದೆ. ಸೊ ಡಿಫಿಕಲ್ಟ್ ಇದೆ. ಮಕ್ಕಳು ಜೊತೆ ಟಾಪ್ ವರ್ಗು ಬರೋದು ಸ್ವಲ್ಪ ಕಷ್ಟನೇ. ನಾನ್ ನೋಡ್ದಂಗೆ ಟಾಪ್ ವರ್ಗುನು ಹೈಕ್ ಮಾಡ್ಕೊಂಡ್ ಬಂದಿದ್ದೀವಿ ಒಬ್ಳೇನೆ ಅಪ್ಪ. ನೀನ್ ನೋಡಿದ ಯಾರಾದ್ರೂ ಇದ್ರ ಹೈಕ್ ಮಾಡ್ಕೊಂಡ್ ಬಂದಿದ್ದು? ಮಕ್ಕಳು ಯಾರು ಇರ್ಲಿಲ್ಲ. ದೊಡ್ಡವರು ಇದ್ರು ಜನ, ಬಟ್ ಮಕ್ಕಳು ಯಾರು ಇರ್ಲಿಲ್ಲ. ಕೆಳಗಡೆ ಸ್ಟೂಸ್ ಬಾನ್ ಹತ್ರ ಬಂದಿದ್ದೀವಿ. ಇವಾಗ ಕಾರ್ ತಗೊಂಡು ಏನಾದರೂ ತಿನ್ನಕ್ಕೆ ಹೋಗೋಣ ಬನ್ನಿ. ಏನು ತಿಂದಿಲ್ಲ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟಿದ್ವು. ಅದು ಲೈಟ್ ಬ್ರೇಕ್ಫಾಸ್ಟ್, ಬ್ರೆಡ್ ಕಾಫಿ ಅಷ್ಟೇ. ಮಧ್ಯ ಕೂಡ ಏನೂ ತಿಂದಿಲ್ಲ, ಜಸ್ಟ್ ಒಂದು ಬನಾನಾ ಮತ್ತೆ ಅದು ಬಿಟ್ಟರೆ ಈ ಕುಕ್ಕೀಸ್ ಆ ಥರ ತಿಂದಿರೋದಷ್ಟೇ. ಬನ್ನಿ ಇವಾಗ ಯಾವುದಾದ್ರು ರೆಸ್ಟೋರೆಂಟ್ ಹುಡ್ಕೊಂಡು ಹೋಗೋಣ. ಇವಾಗ ಹೋಗ್ತಾ ಇಲ್ಲೇ ಮಧ್ಯದಲ್ಲಿ ಒಂದು ಊರಲ್ಲಿ ಈ ರೆಸ್ಟೋರೆಂಟ್ ಸಿಕ್ತು. ಈ ರೆಸ್ಟೋರೆಂಟ್ಗೆ ಹೋಗಿ ಏನಾದರೂ ತಿನ್ನೋಣ ಬನ್ನಿ. ನಾವು ಹೋಟೆಲಿಗೆ ಬಂದು ಇವಾಗ ಪಿಜ್ಜಾ ಆರ್ಡರ್ ಮಾಡಿದ್ವಿ. ನೋಡಿ ಇಲ್ಲಿ ಒಳಗಡೆ ಪಿಜ್ಜಾ ಇಟ್ಟಿದ್ದಾರೆ, ಈ ಥರ ಮಾಡ್ತಾ ಇದ್ದಾರೆ. ಆ ಬೆಂಕಿ ಹೀಟಿಗೆ ಅಲ್ಲಿ ಬೇಯಬೇಕು. ಹೇಗೆ ತೆಗಿತಾರೆ ಅಂತ ನೋಡೋಣ. ಇದು ಮುಂಚೆ ಇದ್ದಿದ್ದು, ಬಟ್ ಇವಾಗ ಈ ಥರ ಇದೆ. ಬಿಸಿ ಬಿಸಿ ಪಿಜ್ಜಾ ಬಂದಿದೆ. ಚೆನ್ನಾಗಿದೆಲ್ಲ. ಬನ್ನಿ ಇವಾಗ ಸ್ವಿಟ್ಜರ್ಲ್ಯಾಂಡಲ್ಲಿ ಪೆಟ್ರೋಲ್ ಹಾಕೊಂಡು ಹೋಗೋಣ. ಖಾಲಿ ಆಯಿತು, ಜರ್ಮನಿಯಿಂದ ಹಾಕಿಸ್ಕೊಂಡ್ ಬಂದಿದ್ದು. ಇವಾಗ ಇಲ್ಲಿ ಹಾಕೊಳ್ಳೋಣ, ನೋಡೋಣ ಇಲ್ಲೆಷ್ಟಿದೆ ಪ್ರೈಸ್ ಅಂತ. ಎಷ್ಟಿದೆ ಸ್ವಿಟ್ಜರ್ಲ್ಯಾಂಡಲ್ಲಿ ಪೆಟ್ರೋಲ್ ರೇಟು? ಇಲ್ಲಿ ನೋಡೋಕೆ 1.6 ಫ್ರಾಂಕ್ ಇದೆ. ಇದಕ್ಕೆ ಕನ್ವರ್ಟ್ ಮಾಡಿದ್ರೆ 1.8 ಯೂರೋ ಏನೋ ಆಗುತ್ತೆ. 1.8 ಯೂರೋನಾ? ಜರ್ಮನಿಲಿ 1.6. 20 ಸೆಂಟ್ಸ್ ಜಾಸ್ತಿ ಇದೆ ಅಲ್ಲ ಇಲ್ಲಿ. ಪರವಾಗಿಲ್ಲ, ಇದ್ದು ಪೆಟ್ರೋಲ್ ಒಂದು 20 ಸೆಂಟ್ಸ್ ಜಾಸ್ತಿ ಇದೆ. ಬಟ್ ಇವಾಗ ಪಿಜ್ಜಾ ತಿನ್ನಕ್ ಹೋಗಿದ್ವಲ್ಲ, ಅಲ್ಲಿ ಜರ್ಮನಿಗಿನ್ನ ಒಂದೊಂದು ಪಿಜ್ಜಾ ಡಬಲ್ ಇದೆ. 10 ಯೂರೋ ಇದ್ರೆ 20 ಯೂರೋ, ಇಲ್ಲ 15 ಇದ್ರೆ 30 ಯೂರೋ, ಆ ತರ ಡಬಲ್ ಇದೆ. ಎಷ್ಟು ಟಯರ್ಡ್ ಆಗಿದೆ ನೋಡಿ, ಹಾಗೆ ಬಾಡಿ ಡಿಹೈಡ್ರೇಟ್ ಕೂಡ ಆಗಿದೆ. ಸೊ ಇವಾಗ ಸಿಸಿಕಾನ್ ಕಡೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಇವಾಗ ಫುಲ್ ಸೂಪರ್ ಟಯರ್ಡ್ ಆಗಿದ್ದೀವಿ ಎಲ್ರೂ. ಸೊ ಫ್ರೆಶ್ ಆಗಿ ಊಟ ಕೂಡ ಆಯ್ತು, ಇನ್ನೇನಿಲ್ಲ, ರೆಸ್ಟ್ ಮಾಡೋದೊಂದೇ ಬಾಕಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಬಾಯ್ ಬಾಯ್. ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ, ಸ್ವಿಟ್ಜರ್ಲ್ಯಾಂಡ್ನ ಹಳ್ಳಿಗಳು ಹೇಗಿದೆ ಅದೆಲ್ಲ ಕಾಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.